ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಯ್ಯೋ, ಆರತಿ ತಟ್ಟೆ ಇಲ್ಲೇ ಇಟ್ಟು ವೈಜಯಂತಿ ಅಮ್ಮ ಎಲ್ಲೋದ್ರು? ವೈಜಯಂತಿ ಅಮ್ಮ, ಯಾರು ನಿಮ್ಮನ್ನ ಒಳಗಡೆ ಕೂಡಾಕಿದ್ದು? ಈಗ ನಾನೇನಾದರೂ ಸುಹಾಸಿನಿ ಕೆಲಸ ಮಾಡಿದ್ದು ಅಂತ ವಿಕ್ರಾಂತಕ್ಕೆ ಹೇಳಿದ್ರೆ ವಿಕ್ರಾಂತಕ್ಕೆ ತುಂಬ ಸಿಟ್ಟು ಬರುತ್ತೆ. ಹೋಗಿ ಅವಳ ಹತ್ರ ಪ್ರಶ್ನೆ ಮಾಡ್ತಾನೆ. ಆಮೇಲೆ ಸುಹಾಸಿನಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಕೋಪದಲ್ಲಿ ಏನು ಬೇಕಾದರೂ ಮಾಡ್ತಾಳೆ. ಪರಿಸ್ಥಿತಿಲಿ ನಾನು ಸುಮ್ಮನಿರೋದೇ ಒಳ್ಳೇದು. ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು. ಅದು ನಾನು ಕುಂಕುಮ ತರೋಣ ಅಂತ ಒಳಗೆ ಹೋಗಿದ್ದೆ, ಯಾರೋ ಬಾಗಿಲು ಹಾಕಿದ್ರು. ಇದೇನಾದರೂ ಆ ಸುಹಾಸಿನಿ ಕೈವಾಡನೇ ಇರ್ಬೋದಾ? ಮದುವೆಗೆ ನಾನು ಅವಳನ್ನ ತಡೆದೆ ಅಂತ ಮೇಲಿರೋ ಕೋಪನ ವೈಜಯಂತಿ ಅಮ್ಮನ ಮೇಲೆ ಹಾಕಿದಾಳೆ ಅನ್ಸುತ್ತೆ. ಒಳಗಿದ್ದೀರಾ ಅಂದಮೇಲೆ ಅದ್ಯಾರು ಚಿಲ್ಕಾಕೊಂಡು ಹೋಗ್ಬಿಡ್ತಾರೆ? ಇರಿ, ಅದ್ಯಾರಂತ ವಿಚಾರಿಸ್ತೀನಿ. ಅಯ್ಯಯ್ಯೋ, ನಾನು ಒಳಗಿರೋದು ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಬಾಗಿಲು ಹಾಕೊಂಡು ಹೋಗಿದ್ದಾರೆ. ಏನೂ ಇಲ್ಲ ಬಿಡಿ. ಇಲ್ಲಮ್ಮ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಅನ್ಸುತ್ತೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಅಯ್ಯೋ ವಿಕ್ರಾಂತ್ ಅವರೇ, ಕಡ್ಡಿನ ಗುಡ್ಡ ಮಾಡಬೇಡಿ. ಇದು ಮನೆಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅವ್ರ ಖುಷಿಗೆ ನಾವು ಅಡ್ಡಿಯಾಗೋದು ಬೇಡ ಅಲ್ವಾ? ಏನೂ ಆಗಿಲ್ಲ, ಯೋಚನೆ ಮಾಡಬೇಡಿ. ಅಮ್ಮ, ನೀವೆಷ್ಟು ಒಳ್ಳೆಯವರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಿಮ್ಮ ನಗು ನೋಡಿದ್ರೆ ಸಾಕು, ಎಷ್ಟೇ ಕೋಪ ಇರಲಿ ಎಲ್ಲ ಕರ್ಗೋಗ್ಬಿಡುತ್ತೆ. ಇದೇ ಕಾರಣಕ್ಕೆ ನೀವು ಯಾವಾಗಲೂ ನಮ್ಮ ಜೊತೆನೇ ಇರಬೇಕು. ಈ ಫೋನ್ ತೇಜಸ್ದಲ್ವಾ? ಹೌದು ಕಂದ, ಇದು ಅವನದೇ ಫೋನ್. ಅವನು ನಿನ್ನ ವಿಡಿಯೋ ಮಾಡಿದ್ದು ಇದೇ ಫೋನ್ನಲ್ಲಿ. ಹಾಗಾದ್ರೆ ಆ ಫೋನ್ನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಕಂದ. ಎಲ್ಲ ಒಂಥರ ಅಯೋಮಯ ಅನ್ನಿಸ್ತಾ ಇದೆ. ಅಪ್ಪ, ಆ ತೇಜಸ್ ನಿಜವಾಗ್ಲೂ ಸತ್ತೋಗಿದ್ದಾನೆ ಅಲ್ವಾ? ಖಂಡಿತ ಮಗಳೇ, ಅವನು ಸತ್ತಿದ್ದಾನೆ. ಹಾಗಾದ್ರೆ ಅವನು ಡೆಡ್ ಬಾಡಿ? ಅದಕ್ಕೊಂದು ವ್ಯವಸ್ಥೆ ಆಗಿದೆ. ಈಗ ಅವನು ಒಂದು ಮುಗಿದ ಅಧ್ಯಾಯ. ಅಂಜು, ನೀನು ಈ ವಿಚಾರದ ಬಗ್ಗೆ ಇನ್ನೇನು ಕೇಳಬೇಡ, ಯಾರ ಹತ್ರನೂ ಏನು ಹೇಳಬೇಡ. ಅಪ್ಪ, ಪೊಲೀಸ್ನವರು ಆ ತೇಜಸ್ನ ಹುಡ್ಕೊಂಡ್ಬರ್ಬೋದಾ? ಖಂಡಿತವಾಗಿ ಹುಡ್ಕೊಂಡು ಬರ್ತಾರೆ. ಅವ್ರೇನಾದ್ರೂ ಬಂದು ಆ ತೇಜಸ್ ಬಗ್ಗೆ ಕೇಳಿದ್ರೆ ಏನ್ ಮಾಡೋದು? ಅಂಜು, ಇದಕ್ಕೆ ಒಂದು ಅಂತ್ಯ ಅಂತ ಇದೆ. ನೀನು ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಮಗೇನೂ ಆಗಲ್ಲ. ನೀನು ಧೈರ್ಯವಾಗಿರು, ಎಲ್ಲ ಒಳ್ಳೆಯದೇ ಆಗತ್ತೆ. ನಿನ್ನ ಕೈಕಾಲು ಮುರಿದು ಮೂಲೆಯಲ್ಲಿ ಕೂರಿಸಿದ್ರು ನಿನ್ನ ಕೊಬ್ಬು ಕಡಿಮೆ ಆಗಿಲ್ಲ ಅಲ್ಲ? ಅದಕ್ಕೆ ಪರ್ಮನೆಂಟಾಗಿ ನೀನು ವೀಲ್ ಚೇರ್ ಬಿಟ್ಟು ಹೇಳ್ದೇ ಇರೋ ಹಾಗೆ ಮಾಡ್ತೀನಿ.
ಅತ್ತೆ, ಹೌದು, ಇಷ್ಟೊತ್ತಲ್ಲಿ ನಿಮಗೆ ನಮ್ಮ ರೂಮಲ್ಲಿ ಏನು ಕೆಲಸ? ಧ್ರುವ, ಏನಾಯಿತು? ಇವ್ರೇನಾದರೂ ಅಂದ್ರ? ಯಾಕೆ ನಾನು ಬರೋ ಹಾಗಿಲ್ವಾ? ಓ, ಈಗ ಇವ್ನು ನಿನ್ನ ಗಂಡ ಅಂತನಾ? ನೋಡು, ಇವನು ನಿನ್ನ ಗಂಡ ಆಗೋದಕ್ಕಿಂತ ಮುಂಚೆ ನನ್ನ ಮಗ ಅನ್ನೋದನ್ನ ಮರಿಬೇಡ. ಮಗ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೋಬೇಡಿ. ನಾನು ಧ್ರುವ ಈಗ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ. ಇನ್ಮೇಲೆ ಅವನ ಜವಾಬ್ದಾರಿ ನಂದು ಅಂತ ವೇದನ್ ಬಾಬಾ ಹೇಳಿದ್ದಾರೆ. ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡ್ರೆ ಒಳ್ಳೆಯದು. ನೀವು ನಿಮ್ಮ ಕೆಲಸದ ಬಗ್ಗೆ ಗಮನ ಕೊಡಿ. ಏಯ್, ನನ್ನ ಮನೆಗೆ ಬಂದು ನನಗೆ ಬುದ್ಧಿ ಹೇಳೋಕೆ ಬರ್ತೀಯಾ? ಇವತ್ತು ತಾನೇ ಈ ಮನೆಗೆ ಕಾಲಿಟ್ಟಿದ್ಯಾ ಅನ್ನೋದನ್ನ ಮರಿಬೇಡ. ನಾನು ಬಂದು ಒಂದಿನ ಆಗಿರ್ಬೋದತ್ತೆ, ಆದರೆ ನನ್ನ ಗಂಡನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ನಿನ್ನ ಮಾತಿನ ಅರ್ಥ? ನೋಡಿ ಅತ್ತೆ, ಅರ್ಥ ಆಗಿರ್ತಾ ಇಲ್ಲ ನನಗೆ ಗೊತ್ತಿಲ್ಲ. ಧ್ರುವನ್ ವಿಚಾರದಲ್ಲಿ ನಾನು ಹುಷಾರಾಗಿರ್ತೀನಿ ಅಷ್ಟೇ. ಏಯ್, ನಿನ್ನನ್ನು ನೀನು ಏನು ಅಂತ ತಿಳ್ಕೊಂಡಿದ್ಯಾ? ಬಂದ ತಕ್ಷಣ ಯಜಮಾನಿಕೆ ಮಾಡೋದಕ್ಕೆ ಶುರು ಮಾಡಿದ್ಯಾ? ನಿನ್ನ ಲಿಮಿಟ್ಸ್ ಅಲ್ಲಿ ನೀನಿದ್ರೆ ಸರಿ, ಇಲ್ಲ ಅಂದ್ರೆ ಅತ್ತೆ, ಅಂಜು, ಅಪ್ಪ ಮೊಬೈಲು. ಎಲ್ಲಿದ್ಯಾ? ಆಗಲೇ ರೂಮ್ ಸೇರ್ಕೊಂಡ್ಬಿಟ್ಯಾ? ಏನು ಹುಡುಗಿನ ಏನೋ. ಯಾಕಿಬ್ರು ಗರ ಬಿಡ್ದಂಗೆ ನಿಂತಿದ್ದೀರಾ? ಏನಾಯ್ತು ಈಗ? ಏನಿಲ್ಲಪ್ಪ ರೀ, ಇಬ್ರು ಮಾತಾಡ್ತಾ ನಿಂತಿದ್ವಿ ಅಷ್ಟೇ. ಈ ಅಪ್ಪ ಮಕ್ಕಳ ಕಥೆನೇ ನನಗೆ ಗೊತ್ತಾಗಲ್ಲಪ್ಪ. ಯಾವಾಗ ನೋಡಿದ್ರು ಅದೇನೋ ಗುಸ್ಗುಸ ಪಿಸ ಅನ್ಕೋತಾ ಇರ್ತೀರ. ರೀ, ನಾಳೆ ಆರ್ತಿನ ಮನೆಗೆ ಕರ್ಕೊಂಡು ಬರಬೇಕು, ನೆನಪಿದೆ ತಾನೆ? ಅಯ್ಯೋ, ಅದನ್ನು ಮರೆಯೋದಕ್ಕಾಗತ್ತಾ? ಕರ್ಕೊಂಡು ಬರೋಣ ಬಿಡು. ಸರಿ ಸರಿ ಅಂಜು, ಕೆಲಸ ಇದೆ ಸ್ವಲ್ಪ, ಬಾ. ಇವಾಗ ಏನ್ ಮಾಡ್ತೀರಾ? ಇದಕ್ಕೊಂದು ಗತಿ ಕಾಣಿಸ್ಲೇಬೇಕು. ಇಲ್ಲಾಂದ್ರೆ ತೇಜಸ್ ಕಡೆಯವ್ರು ಯಾವಾಗಲೂ ಫೋನ್ ಮಾಡ್ತಾನೆ ಇರ್ತಾರೆ. ಯಾಕೆ ಏನಾಯ್ತು? ಯಾಕೆ ಅವಳ ಮೇಲೆ ಕೂಗಾಡ್ತಿದ್ದೀರಾ? ಯಾಕತ್ತೆ ಸುಮ್ಮನೆ ಅವಳ ಮೇಲೆ ರೇಗ್ತಿದ್ದೀರಾ? ಇವತ್ತಾನೇ ಅವಳು ಬಂದಿರೋದಲ್ವಾ? ಆರ್ತಿ, ಏನಾಯ್ತು ಅಂತ ತಿಳ್ಕೊಳ್ದೆ ಏನೇನೋ ಮಾತಾಡ್ಬೇಡ. ಇನ್ನು ಇವತ್ತು ಮನೆಗೆ ಬಂದಿದ್ದಾಳೆ. ನನ್ನ ಮಗನ ರೂಮ್ ಒಳಗಡೆ ನಾನೇ ಬರೋ ಹಾಗಿಲ್ಲ ಅಂತ ರೂಲ್ಸ್ ಹೇಳ್ತಾ ಇದ್ದಾಳೆ. ಇವಳು ಗಂಡನ್ನ ಇವಳೊಬ್ಳೆ ನೋಡ್ಕೋತಾಳಂತೆ.
ಹೌದು, ಗಂಡನ ಮೇಲೆ ಪ್ರೀತಿ ಇರೋದ್ರಿಂದ ಅವಳು ಹಾಗೆ ಮಾತಾಡಿದಾಳೆ ಅಷ್ಟೇ. ಅದಕ್ಕೆ ನೀವು ಹಾಗೆ ಮಾತಾಡ್ಬೋದಾ? ಓ, ಇವಳು ಪ್ರೀತಿ ಇದೆ ಅಂತ ನಾವ್ಯಾರು ನೋಡೋ ಹಾಗಿಲ್ಲ, ಮಾತಾಡ್ಸೋ ಹಾಗಿಲ್ವಾ? ಅತ್ತೆ ಪ್ಲೀಸ್, ಮಾತು ಬೆಳೀತಿದ್ರೆ ಹೋಗ್ತಾನೆ ಇರುತ್ತೆ. ದಯವಿಟ್ಟು ಸುಮ್ಮನೆ ಆಗ್ಬಿಡಿ. ಏನು ಅಕ್ಕ ತಂಗಿ ಎಲ್ಲರೂ ಸೇರಿಕೊಂಡು ನನ್ನನ್ನೇ ಹೆದರ್ಸೋದಕ್ಕೆ ನೋಡ್ತಾ ಇದ್ದೀರಾ? ನಿಮ್ಮನ್ನ ಹೆದರಿಸ್ಬೇಕು ಅನ್ನೋ ಉದ್ದೇಶ ನಮಗಿಲ್ಲ. ಆದರೆ ನಾವು 3 ಜನ ಅಂತೂ ಯಾವಾಗಲೂ ಜೊತೆಗೇ ಇರ್ತೀವಿ. ನಮ್ಮನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ಅತ್ತೆ ಬುದ್ಧಿ ಏನು ಅಂತ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಅವ್ರ ಮಾತಿಗೆಲ್ಲ ತಲೆನೇ ಕೆಡ್ಸ್ಕೋಬೇಡ. ಏನೇ ಆದರೂ ನಾವಿಬ್ರಂತೂ ನಿನ್ನ ಜೊತೆ ಯಾವಾಗಲೂ ಇರ್ತೀವಿ. ಧೈರ್ಯವಾಗಿರು. ಹೌದು ಕಣೆ, ನಾವಿರೋವರೆಗೂ ನೀನು ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿರು, ಟೆನ್ಷನ್ ಮಾಡ್ಕೋಬೇಡ. ಸರಿ ಅಕ್ಕ, ಹೊರಡೋಣ. ಗುಡ್ ನೈಟ್. ಗುಡ್ ನೈಟ್ ರಾಜಣ್ಣ. ಗುಡ್ ನೈಟ್. ಇರು. ಯಾಕೆ ಧ್ರುವ? ತಗೋ ಕುಡಿ. ನಾನು ಕುಡಿಬೇಕಾ? ಮಲ್ಗಿರೋದು ನೋಡು, ಮಗು ಥರ. ಓಹೋ, ನಿದ್ದೆ ಮಾಡ್ತಿದ್ರು, ನಗು ಬೇರೆ. ಆದರೂ ನೀನೊಂಥರ ಚಂದ ಕಾಣು. ನೀನೊಂಥರ ಬೋರ್ ಆಗದಿರೋ ನಾವೆಲ್ ಥರ. ಎಷ್ಟು ಓದಿದ್ರು ಮತ್ತೆ ಮತ್ತೆ ಓದಬೇಕು ಅನ್ಸುತ್ತಲ್ಲ, ಆ ಥರ. ನೀನು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಗಟ್ಟಿಯಾಗಿ ತಪ್ಕೊಂಡು ಮುತ್ಕೊಡ್ಬೇಕು ಅನಿಸುತ್ತೆ. ನೀನು ಮುಂಗುಳನ್ನ ಸವರ್ಬೇಕು ಅಂತ ಅನಿಸುತ್ತೆ. ನಿನ್ನ ಅಂಗಲ್ಗೆ ಕಚ್ಚಗುಳಿ ಕೊಡಬೇಕು ಅಂತ ಅನಿಸುತ್ತೆ. ಅದೆಲ್ಲ ಸರಿ, ನೀನು ಮುಂಚೆ ಹೆಂಗಿತ್ತೆ ಗೊತ್ತಾ? ಜೀವ ಇರೋ ರೋಬೋಟ್ ಥರ ಇತ್ತೆ. ಆದರೆ ಈಗ ನನ್ನಂತ ನನಗೆ ಮೋಡಿ ಮಾಡೋ ರೊಮ್ಯಾಂಟಿಕ್ ಹೀರೋ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಥರ ಆಗಿದ್ದೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಸಾಮಾನ್ಯವಾಗಿ ಮದುವೆ ಅಂದರೆ ಎಲ್ಲರ ಮನೆಯಲ್ಲೂ ಖುಷಿ ಇರುತ್ತೆ. ಆದರೆ ನಮ್ಮ ಮನೇಲಿ ದುಡ್ಡು ಹೆಂಗಪ್ಪ ಅರೇಂಜ್ ಮಾಡೋದು ಅನ್ನೋ ಟೆನ್ಷನ್ನೇ ಇರ್ತಿತ್ತು. ನನ್ನ ಮದುವೆಲಾಗಲಿ ಅಕ್ಕನ ಮದುವೆಲಾಗಲಿ ಅಪ್ಪ ಅಮ್ಮಂಗಂತೂ ದುಡ್ಡು ಅರೇಂಜ್ ಮಾಡೋದು ಟೆನ್ಷನ್ ಆಗಿತ್ತು. ಪಾಪ ಅವರಂತೂ ಯಾವಾಗಲೂ ಆಕಾಶ ತಲೆ ಮೇಲೆ ಬಿದ್ದಿದೆ ಅನ್ನೋ ಥರನೇ ಇರ್ತಿದ್ರು. ಆದರೆ ಅತಿಥಿ ಮದುವೆಲಿ ಹಾಗಾಗ್ತಾ ಇಲ್ಲ. ಎಲ್ಲನೂ ನಾವು ಅಂದ್ಕೊಂಡಂಗೆ ಸರಾಗವಾಗಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ?
ನೀನು. ಅದಕ್ಕೆ ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತ. ಆದರೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಅಂಜಲಿ, ಪ್ಲೀಸ್ ನನ್ನ ಬಿಟ್ಬಿಡು, ನನಗೇನು ಮಾಡಬೇಡ, ನಿನ್ನ ಕ್ಷಮಿಸ್ಬಿಡು ಪ್ಲೀಸ್, ನನ್ನ ವಿಡಿಯೋನ ಡಿಲೀಟ್ ಮಾಡು ಪ್ಲೀಸ್ ಪ್ಲೀಸ್. ಅಮ್ಮ 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 ಅಮ್ಮ. ಅಂಜು ಅಂಜು, ಯಾಕೆ ಮಗಳೇ, ಏನಾಯ್ತು? ಕಿರ್ಚ್ಕೊತಾ ಇದೆಯಾ? ಅಯ್ಯೋಯ್ಯೋ, ಕೆಟ್ಟ ಕನ್ಸೇನಾದ್ರು ಬಿತ್ತಮ್ಮ? ಏನಾಯ್ತು? ಅಮ್ಮ ಅದು ಯಾಕಂಜು ಗಾಬರಿ ಆಗಿದೆಯಾ? ಅದು ಕನ್ಸಲ್ ತೇಜಸ್ ಬಂದಿದ್ದ. ಅವನು ಆ ವಿಡಿಯೋನ ಥ್ಯಾಂಕ್ ಯುನಾ. ಪ್ರಪಂಚದಲ್ಲಿ ಮಲಗಿದ್ದಾಗ ಕೈ ಮೇಲೆ ಬರೆಯೋ ಕೈಯಲ್ಲಿ ಒಬ್ಬಳಿಗೆ ಇರೋದು ಅನ್ಸುತ್ತೆ. ಥ್ಯಾಂಕ್ ಯು ಅಂತ ಯಾಕೆ ಬರ್ತಿದ್ದಾಳೆ?
ಅದಿತಿ ಮದುವೆ ಅಚ್ಚುಕಟ್ಟಾಗಾಯ್ತಲ್ಲ, ಖುಷಿಯಾಗಿ ಹೀಗೆ ಬರ್ತಿರ್ಬೇಕು. ಆಚಾರಿ, ನೀ ನನಗೆ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ. ನಿನಗೆ ನಿಮ್ಮ ಅಪ್ಪ ಅಮ್ಮನ ಮೇಲೆ ಎಷ್ಟು ಕನ್ಸರ್ನ್ ಇದೆಯೋ ನನಗೂ ಅಷ್ಟೇ ಇದೆ. ನನ್ನ ಮನೆ ಅಳಿಯ ಅಲ್ಲ, ಮಗ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ